ನಮಸ್ಕಾರ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್ ವಕ್ಫ್ ವಿಚಾರದ್ದು. 5ನೇ ತಾರೀಕು ಹಿಯರಿಂಗ್ ಇತ್ತು. ವಕ್ಫ್ ವಿಚಾರದಲ್ಲಿ ಮೋದಿಗೆ ಫ್ರೀ ಹ್ಯಾಂಡ್ ಸಿಕ್ಬಿಡ್ತಾ, ನೀವು ಯಾವ ಕ್ರಮ ಕೈಗೊಳ್ತಿರೋ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಫ್ರೀ ಹ್ಯಾಂಡ್ ಕೊಡುವ ಯಾವುದೇ ಮುನ್ಸೂಚನೆ ಸಿಕ್ತಾ? ನಿಮ್ಗೆಲ್ಲ ಗೊತ್ತೇ ಇದೆ. 5ನೇ ತಾರೀಕಿಗೆ ವಕ್ಫ್ ಬಿಲ್ ನ ಹಿಯರಿಂಗ್ ನ ಮುಂದೂಡಲಾಗಿತ್ತು. ಈ ಹಿಂದಿನ ಹಿಯರಿಂಗ್ ನಲ್ಲಿ ಹೇಳಿದಂತೆ 5ನೇ ತಾರೀಕಿಗೆ ವಕ್ಫ್ ಬಿಲ್ ನ ಮಧ್ಯಂತರ ಆದೇಶ ಅಥವಾ ಫೈನಲ್ ಆದೇಶ ಬರುತ್ತೆ ಅನ್ನೋ ಎಲ್ಲ ಮುನ್ಸೂಚನೆಗಳು ಇತ್ತು. ಆದ್ರೆ ಆಗಿದ್ದೇನು? ಯಾವುದೇ ಆದೇಶ ಕೊಡೋದಿಕ್ಕೆ ಸಿಜೆಐ ಕನ್ನ ನಿರಾಕರಿಸಿದ್ರು. ಅಂದ್ರೆ ಮುಂದಿನ ಪೀಠಕ್ಕೆ ವರ್ಗಾವಣೆ ಮಾಡಿದ್ರು. ಏನಿದ್ರ ಹಿಂದಿನ ಮರ್ಮ? ಇದು ಏನನ್ನ ಸೂಚಿಸುತ್ತೆ? ನಿಜಕ್ಕೂ ಏನಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ? ನಿಮಗೆ ಸರಳವಾಗಿ ಅರ್ಥ ಆಗೋ ಭಾಷೆಯಲ್ಲಿ ಈ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅಷ್ಟೇ ಅಲ್ಲ, ಸಿಜೆಐ ಕನ್ನಾರು ಮೋದಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಧಾನಮಂತ್ರಿ ನಿವಾಸಕ್ಕೂ ಸಹ ಹೋಗಿದ್ರು. ಅದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ವಿಚಾರಗಳೇ ಇರಬಹುದು, ಆದ್ರೆ ಆ ಭೇಟಿ ಮಹತ್ವ ಪಡೆಯುತ್ತೆ. ಈಗ ವಕ್ಫ್ ಬಿಲ್ ವಿಚಾರಕ್ಕೆ ಬರೋಣ. 3 ಜನರ ಪೀಠ ವಕ್ಫ್ ಬಿಲ್ ನ ವಿಚಾರಣೆ ಮಾಡ್ತಾ ಇತ್ತು. ಅದರಲ್ಲಿ ಖುದ್ದು ಹಾಲಿ ಸಿಜೆಐ ಸಂಜೀವ್ ಖನ್ನಾ, ಜಸ್ಟಿಸ್ ಸಂಜಯ್ ಕುಮಾರ್ ಮತ್ತು ಜಸ್ಟಿಸ್ ಕೆ.ವಿ. ವಿಶ್ವನಾಥನ್ ಅವರಿದ್ರು. ನಿಮಗಾಗಲೇ ನಾನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಿಂದಿನ ಹಿಯರಿಂಗ್ ನಲ್ಲೇ ಮೋದಿ ಸರ್ಕಾರ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಗೆ ಹೇಳಿಯಾಗಿತ್ತು, ಈ 2 ಪ್ರಮುಖ ವಿಚಾರಗಳಲ್ಲಿ ನಾವು ಯಾವುದೇ ಕ್ರಮ ಕೈಗೊಳ್ಳಲ್ಲ ಅಂತ. ಒಂದು, ಸರ್ಕಾರ ವಕ್ಫ್ ಸಂಪತ್ತನ್ನ ಮುಂದಿನ ಹಿಯರಿಂಗ್ ವರೆಗೂ ಡಿನೋಟಿಫಿಕೇಶನ್ ಮಾಡಲ್ಲ, ಅದು ವಕ್ಫ್ ಬೈ ಯೂಸರ್ ಕೂಡ ಇರಬಹುದು. ಇನ್ನು ಒಂದು ಡಿಸಿಷನ್ ಸರ್ಕಾರ ತೆಗೆದುಕೊಂಡಿತ್ತು, ಸೆಂಟ್ರಲ್ ವಕ್ಫ್ ಬೋರ್ಡ್ ನಲ್ಲಿ ಯಾವುದೇ ಹೊಸ ನೇಮಕಾತಿಗಳು ಮುಂದಿನ ಹಿಯರಿಂಗ್ ವರೆಗೂ ಆಗಲ್ಲ. ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಈ 2 ವಿಚಾರಗಳಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಯಾವುದೇ ನಿರ್ಬಂಧ ಕೇಂದ್ರ ಸರ್ಕಾರದ ಮೇಲೆ ಏರಿರಲಿಲ್ಲ. ಖುದ್ದು ಕೇಂದ್ರ ಸರ್ಕಾರನೇ ಈ ನಿರ್ಧಾರ ತೆಗೆದುಕೊಂಡಿತ್ತು. ಕೆಲವರು ನಿಮ್ಮನ್ನ ದಾರಿ ತಪ್ಪಿಸೋದಿಕ್ಕೆ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ, ಅದನ್ನ ದಯಮಾಡಿ ನಂಬೋದಕ್ಕೆ ಹೋಗಬೇಡಿ. ಈ 2 ವಿಚಾರಗಳಲ್ಲಿ ಮೋದಿ ಸರ್ಕಾರನೇ ಯಾವುದೇ ನಿರ್ಧಾರ ಮುಂದಿನ ಹಿಯರಿಂಗ್ ವರೆಗೂ ತೆಗೆದುಕೊಳ್ಳಲ್ಲ ಅಂತ ಸುಪ್ರೀಂ ಕೋರ್ಟ್ ಗೆ ಹೇಳಿತ್ತು. ಇದು ಸುಪ್ರೀಂ ಕೋರ್ಟ್ ನ ಆದೇಶ ಅಲ್ಲ. ಒಂದು ಕ್ಲಿಯರ್ ಆಯ್ತು. ಸರ್ಕಾರಿ ವಕೀಲರಾದ ತುಷಾರ್ ಮೆಹ್ತಾ ಅವರು ಕೇಳಿಕೊಂಡಿದ್ರು ಸುಪ್ರೀಂ ಕೋರ್ಟ್ಗೆ, ನೀವು ನಮ್ಮ ಪಕ್ಷವನ್ನು ಸಂಪೂರ್ಣವಾಗಿ ಆಲಿಸದ ಹೊರತು ಯಾವುದೇ ಮಧ್ಯಂತರ ಆದೇಶ ಆಗ್ಲಿ ಪೂರ್ಣ ಆದೇಶವಾಗ್ಲಿ ಕೊಡೋದಿಕ್ಕೆ ಹೋಗಬೇಡಿ. ಈಗ ದೇಶದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತ ನಿಮಗೆ ಸಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ವಕ್ಫ್ ಬಿಲ್ ವಿಚಾರವಾಗಿ ಮೊದಲ ದಿನ ಇದರ ಹಿಯರಿಂಗ್ ನಡೆದಾಗ ಎಷ್ಟು ಆತುರತೆಯನ್ನು ತೋರಿಸಿತ್ತು ನೀವು ಅಬ್ಸರ್ವ್ ಮಾಡಿರಬಹುದು. ಇನ್ನೇನು ಇವರು ವಕ್ಫ್ ಬಿಲ್ ಗೆ ಮಧ್ಯಂತರ ಅಥವಾ ಆದೇಶ ಕೊಟ್ಟೆ ಬಿಡ್ತಾರೆ ತಡೆ ಮಾಡೋದಕ್ಕೆ ಅಂತ ಹಲವಾರು ಜನ ವಿಶ್ಲೇಷಣೆ ಸಹ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು? ನಿಶಿಕಾಂತ್ ದುಬೆ ಹೊರಗ್ ಬಂದ್ರು, ಸುಪ್ರೀಂ ಕೋರ್ಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಒಂದು ವೇಳೆ ದೇಶದಲ್ಲಿ ಏನಾದ್ರೂ ಗೃಹ ಯುದ್ಧದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ನ ಸಿಜೆಐ ಕಾರಣ ಅಂತ ಡೈರೆಕ್ಟ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಸುಪ್ರೀಂ ಕೋರ್ಟ್ ನ ಕಳೆದ ಹಿಯರಿಂಗ್ ನಲ್ಲಿ ಕೇಂದ್ರ ಸರ್ಕಾರ 100 ಪುಟದ ಅಫಿಡವಿಟ್ ಸಲ್ಲಿಸಿತ್ತು. ನಮಗೆ ಸಮಯಾವಕಾಶ ಬೇಕು, ಸುಪ್ರೀಂ ಕೋರ್ಟ್ ಎತ್ತಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ, ಪ್ರತಿಪಕ್ಷದವರು ಎತ್ತಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಅಫಿಡವಿಟ್ ಸಲ್ಲಿಸಿ ಉತ್ತರ ಕೊಡ್ತೀವಿ ಅಂತ. ಈ ಹಿಂದಿನ ಹಿಯರಿಂಗ್ ನಲ್ಲಿ ಸಿಜೆಐ ಕನ್ನಾರ್ ಹೇಳಿದ್ರು 5ನೇ ತಾರೀಕು ಇದರ ಬಗ್ಗೆ ಅಂತಿಮ ನಿರ್ಣಯ ಬರಲಿದೆ ಅಂತ. ಆದ್ರೆ ಆಗಿದ್ದೇನು? ಸಿಜೆಐ ಕನ್ನಾ ಹೇಳಿದ್ದೇನು? ಈ ಕಾನೂನಿನಲ್ಲಿ ಕೆಲವು ಅಂಶಗಳನ್ನ ಅಫಿಡವಿಟ್ ನಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ, ಇನ್ನು ಕೆಲವು ಅಂಶಗಳ ಬಗ್ಗೆ ನಮಗೆ ಸ್ಪಷ್ಟೀಕರಣ ಬೇಕಿದೆ, ಅದಕ್ಕೆ ಟೈಮ್ ಬೇಕಾಗತ್ತೆ, ಸಮಯ ಅವಕಾಶ ಬೇಕಾಗತ್ತೆ, ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಪ್ಪೆ ಸಾರಿಸಿ ಮುಂದಿನ ವಾರಕ್ಕೆ ಮುಂದೂಡೋಣ ಅಂತ ಸಿಜೆಐ ಕನ್ನಾರು ಮುಂದಿನ ವಾರಕ್ಕೆ ಮುಂದೂಡಿದ್ರು. ನಿಮಗೆ ನೆನಪಿರ್ಲಿ, ಸಿಜೆಐ ಕನ್ನಾರು ಇದೇ ತಿಂಗಳು 13ನೇ ತಾರೀಕು ರಿಟೈರ್ಡ್ ಆಗ್ತಾ ಇದ್ದಾರೆ. 14ನೇ ತಾರೀಕು ಮೇ ಪಿ.ಆರ್. ಗವಾಯಿ ಅವರು ಸುಪ್ರೀಂ ಕೋರ್ಟ್ ನ ಹೊಸ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಅಂದ್ರೆ ತಮ್ಮ ಮೇಲಿನ ಜವಾಬ್ದಾರಿಯನ್ನ ಸಿಜೆಐ ಕನ್ನಾರು ಪಿ.ಆರ್. ಗವಾಯಿ ತಲೆಗೆ ವರ್ಗಾಯಿಸಿದ್ರು. ಸರ್ಕಾರ ವಕ್ಫ್ ಬಿಲ್ ನ ಪಾಸ್ ಮಾಡಿದ ನಂತರ ಮತ್ತು ರಾಷ್ಟ್ರಪತಿಗಳ ಸಹಿ ಬಿದ್ದ ನಂತರ ಮನಸ್ಸು ಮಾಡಿದ್ರೆ ತತ್ಕ್ಷಣದಿಂದಲೇ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಲಾಗು ಮಾಡಬಹುದಾಗಿತ್ತು. ಡಿನೋಟಿಫಿಕೇಶನ್ ಸೇರಿದಂತೆ ಸೆಂಟ್ರಲ್ ವಕ್ಫ್ ಬೋರ್ಡ್ ಅಲ್ಲಿ ಹೊಸ ನೇಮಕಾತಿಗಳನ್ನು ಮಾಡಬಹುದಾಗಿತ್ತು. ಆದ್ರೆ ಇದ್ಯಾವುದನ್ನು ಸರ್ಕಾರ ಆತುರವಾಗಿ ಮಾಡೋದಿಕ್ಕೆ ಹೋಗ್ಲಿಲ್ಲ. ಈ ವಿಚಾರ ಸುಪ್ರೀಂ ಕೋರ್ಟ್ ಗೆ ಹೋಗಿರೋದ್ರಿಂದ ಕ್ರಮ ಕೈಗೊಳ್ಳುವುದು ಉಚಿತ ಅಲ್ಲ ಅನ್ನೋದು ಕೇಂದ್ರ ಸರ್ಕಾರದ ನಿರ್ಧಾರ. ಇದು ಸಹ ಸುಪ್ರೀಂ ಕೋರ್ಟ್ ನ ಕೈಕಟ್ಟಿ ಆಗ್ತು. ಸರ್ಕಾರ ಸುಪ್ರೀಂ ಕೋರ್ಟ್ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ತನ್ನ ಅಫಿಡವಿಟ್ ನಲ್ಲಿ ಸವಿಸ್ತಾರವಾಗಿ ಉತ್ತರ ಕೊಟ್ಟಿತ್ತು. ಅಫಿಡವಿಟ್ ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿತ್ತು ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ವಕ್ಫ್ ಬಿಲ್ ಅನ್ನ ತಡೆಯುವ ಯಾವುದೇ ಪ್ರಯತ್ನವನ್ನು ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ಗೆ ಪ್ರಶ್ನೆ ಮಾಡಿತ್ತು ಕೇಂದ್ರ ಸರ್ಕಾರ, ನಾವು ಮಾಡಿರ್ತಕ್ಕಂಥ ವಕ್ಫ್ ಬಿಲ್ ನಲ್ಲಿ ಯಾವ ಅಂಶಗಳು ಅಸಂವೈಧಾನಿಕ ಇದಾವೆ ತೋರಿಸಿ, ಯಾವ ಅಂಶಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಬರೋದಿಲ್ಲ ತೋರಿಸಿ, ನಾವು ಮಾಡಿರ್ತಕ್ಕಂಥ ಹೊಸ ವಕ್ಫ್ ಬಿಲ್ ನಲ್ಲಿ ಯಾರ ಫಂಡಮೆಂಟಲ್ ರೈಟ್ಸ್ ಗೆ ಚ್ಯುತಿಯಾಗಿದೆ ತೋರಿಸಿ. ಅದ್ ಯಾವುದೂ ಇಲ್ಲ ಅಂದ ಮೇಲೆ ನೀವು ಅಂತಿಮವಾಗಿ ಅಥವಾ ಯಾವುದೇ ಮಧ್ಯಂತರ ಆದೇಶ ಕೊಡುವ ಮೂಲಕ ವಕ್ಫ್ ಬಿಲ್ ನ ತಡೆಯುವ ಪ್ರಯತ್ನ ಮಾಡಬೇಡಿ ಅಂತ ಸಂಪೂರ್ಣವಾಗಿ ತನ್ನ ವರದಿನಲ್ಲಿ ಹೇಳಿತ್ತು. ನಿಮಗೆ ನೆನಪಿರ್ಲಿ, ವಕ್ಫ್ ನ ಮೊದಲ ಹಿಯರಿಂಗ್ ನಲ್ಲೇ ಸುಪ್ರೀಂ ಕೋರ್ಟ್ ತುದಿಗಾಲಲ್ಲಿ ನಿಂತಿತ್ತು.
ಅಂತಿಮ ಆದೇಶ ಅಥವಾ ಮಧ್ಯಂತರ ಆದೇಶದ ಹೆಸರಿನಲ್ಲಿ ಏನಾದ್ರೂ ಒಂದು ಕೊಕ್ಕೆ ಹಾಕಿ ವಕ್ಫ್ ಬಿಲ್ ನ ತಡೆಯುವ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇತ್ತು. ಈಗ ಸಿಜೆ ಕನ್ನಾರು ತನ್ನ ಕೈನಲ್ಲೇ ವಕ್ಫ್ ಬಿಲ್ ನ ಭವಿಷ್ಯ ಇದ್ರೂ ಮಧ್ಯಂತರ ಆದೇಶ ಅಥವಾ ಪೂರ್ಣ ಆದೇಶ ಕೊಡುವ ಮೂಲಕ ನಿರ್ಧಾರ ಪ್ರಕಟಿಸಬಹುದಾಗಿದ್ರೂ ಸಹ ಅದನ್ನ BR ಗವಾಯಿಗೆ ವರ್ಗಾಯಿಸಿದ್ರು. ಅಂದ್ರೆ ಇದರ ಅರ್ಥ ಏನು? ಮೋದಿಗೆ ಫ್ರೀ ಹ್ಯಾಂಡ್ ಕೊಟ್ಟಂತೆ, ಯಾವುದೇ ಅಡೆತಡೆ ವಕ್ಫ್ ಬಿಲ್ಗೆ ಆಗೋದಿಲ್ಲ ಅನ್ನುವ ಮುನ್ಸೂಚನೆ ಇದು. ನಿಮ್ಗೆ ಇನ್ನೂ ಅನುಮಾನ ಇದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ಗಜ ನೇತ ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಯನ್ನೇ ನಿಮಗೆ ಹೇಳ್ತೀನಿ. 5ನೇ ತಾರೀಕು ವಕ್ಫ್ ಬಿಲ್ ನ ಮೇಲೆ ಹಿಯರಿಂಗ್ ಆದ ನಂತರ ಸಲ್ಮಾನ್ ಖುರ್ಷಿದ್ ಅವರು ಹೇಳಿರೋದು, ಕೇಂದ್ರ ಸರ್ಕಾರ ಈಗ ವಕ್ಫ್ ಬಿಲ್ ಗೆ ಸಂಬಂಧಪಟ್ಟ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಹುದು. ಅದಕ್ಕೆ ನಾನು ಹೇಳಿದ್ದು, ಸುಪ್ರೀಂ ಕೋರ್ಟ್ ನಿಂದ ಮೋದಿ ಸರ್ಕಾರಕ್ಕೆ ವಕ್ಫ್ ಬೋರ್ಡ್ ವಿಚಾರವಾಗಿ ಫ್ರೀ ಹ್ಯಾಂಡ್ ಸಿಕ್ಕಿದೆ ಅಂತ. ಈ ಹಿಂದೆ ವಕ್ಫ್ ಬಿಲ್ ಸುಪ್ರೀಂ ಕೋರ್ಟ್ ಗೆ ಬಂದಾಗ ಕೇಂದ್ರ ಸರ್ಕಾರ 2 ವಿಚಾರಗಳಲ್ಲಿ ರಿಸ್ಟ್ರಿಕ್ಷನ್ ಹಾಕಿಕೊಂಡಿತ್ತು ಅಂತ ಹೇಳಿದೆ. ಒಂದು, ವಕ್ಫ್ ಪ್ರಾಪರ್ಟಿನ ಡಿನೋಟಿಫಿಕೇಶನ್ ಮಾಡದೇ ಇರುವ ನಿರ್ಧಾರ. ಇನ್ನೊಂದು, ಕೇಂದ್ರ ವಕ್ಫ್ ಬೋರ್ಡ್ ಅಲ್ಲಿ ಯಾವುದೇ ಹೊಸ ನೇಮಕಾತಿ ಮಾಡದೇ ಇರುವ ನಿರ್ಧಾರ. ಇದನ್ನ ಎಲ್ಲಿಯವರೆಗೂ ಜಾರಿಯಲ್ಲಿರುತ್ತೆ ಅಂತ ಹೇಳಿತ್ತು ಗವರ್ನಮೆಂಟ್? ಸುಪ್ರೀಂ ಕೋರ್ಟ್ ನ ನೆಕ್ಸ್ಟ್ ಹಿಯರಿಂಗ್ ವರೆಗೂ. ನೆಕ್ಸ್ಟ್ ಹಿಯರಿಂಗ್ ಇದ್ದಿದ್ದು 5ನೇ ತಾರೀಕು. ಆ 5ನೇ ತಾರೀಕಿನ ಹಿಯರಿಂಗ್ ನಲ್ಲಿ ಸುಪ್ರೀಂ ಕೋರ್ಟ್ ಈ 2 ವಿಚಾರವಾಗಿ ಯಾವುದೇ ರೆಸ್ಟ್ರಿಕ್ಷನ್ಸ್ ನ ಸರ್ಕಾರದ ಮೇಲೆ ಹೇರಿಲ್ಲ. ಇದರ ಅರ್ಥ ಏನು? ಮುಂದೆ ಡಿನೋಟಿಫಿಕೇಶನ್ ಮಾಡಬಹುದು, ಸೆಂಟ್ರಲ್ ವಕ್ಫ್ ಬೋರ್ಡ್ ಅಲ್ಲಿ ಹೊಸ ನೇಮಕಾತಿಗಳನ್ನು ಸರ್ಕಾರ ಮಾಡಬಹುದು ಅಂತಾನೆ ತಾನೆ. ಹಾಗಾಗಿ ನಾನು ಹೇಳಿದ್ದು, ಸುಪ್ರೀಂ ಕೋರ್ಟ್ ಮೋದಿ ಗವರ್ನಮೆಂಟ್ ಗೆ ವಕ್ಫ್ ಬಿಲ್ ವಿಚಾರವಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಗೆ ಡಿನೋಟಿಫಿಕೇಶನ್ ವಿಚಾರವಾಗಿ ಮತ್ತು ಸೆಂಟ್ರಲ್ ವಕ್ಫ್ ಬೋರ್ಡ್ ಅಲ್ಲಿ ಹೊಸ ನೇಮಕಾತಿ ವಿಚಾರವಾಗಿ ಸರ್ಕಾರಕ್ಕೆ ಲಗಾಮು ಹಾಕಬೇಕು ಅನ್ನೋ ಉದ್ದೇಶ ಇದ್ದಿದ್ದೇ ಆಗಿದ್ರೆ ಜಸ್ಟಿಸ್ BR ಗವಾಯಿ ಪೀಠಕ್ಕೆ ಇದನ್ನು ವರ್ಗಾಯಿಸುವ ಮುಂಚೆನೆ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಬಹುದಾಗಿತ್ತು. ಹಾಗೆ ಮಾಡ್ಲಿಲ್ಲ. ಇದರ ಅರ್ಥ ಇದು ಮೋದಿಗೆ ಸಿಕ್ಕ ಜಯ. ಇದೆಲ್ಲ ಸುಮ್ಮನೆ ಆಯ್ತು ಅನ್ಕೊಂಡಿದೀರಾ? ಸರ್ಕಾರ ಶ್ರಮ ವಹಿಸಿ 1300ಕ್ಕೂ ಹೆಚ್ಚು ಪುಟಗಳಷ್ಟು ಅಫಿಡವಿಟ್ ನಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಪ್ರತಿಪಕ್ಷ ಎತ್ತಿದ ಎಲ್ಲ ಪ್ರಶ್ನೆಗಳಿಗೂ ಸವಿಸ್ತಾರವಾಗಿ ಉತ್ತರ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಆದ್ರೂ ಏನ್ ಮಾಡೋದಕ್ಕೆ ಸಾಧ್ಯ? ನ್ಯಾಯದ ಪರವಾಗಿ ತೀರ್ಪು ಕೊಡೋದಕ್ಕೆ ಸಾಧ್ಯ. ಏನೇ ಮಾಡಿದ್ರು ಸಂವಿಧಾನದ ಚೌಕಟ್ಟಿನಲ್ಲೇ ಮಾಡ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಲಗಾಮನ್ನು ಹಾಕೋದಿಕ್ಕೆ ಪ್ರಯತ್ನ ಮಾಡಿಲ್ಲ. ಅದರಲ್ಲೂ ನಿಶಿಕಾಂತ್ ದುಬೆ ಅಂತ ಸಂಸದರು ಮತ್ತು ಉಪರಾಷ್ಟ್ರಪತಿಗಳೇ ಸುಪ್ರೀಂ ಕೋರ್ಟ್ ನ ಕಾರ್ಯವೈಖರಿ ಬಗ್ಗೆ ಇತ್ತೀಚೆಗೆ ಪ್ರಶ್ನೆ ಮಾಡಿದ್ರು. ಸಾರ್ವಜನಿಕ ವಲಯದಲ್ಲಿ ಇದು ಚರ್ಚೆ ಸಹ ಆಗಿತ್ತು. ಇದರ ಇಂಪ್ಯಾಕ್ಟ್ ಸಹ ಆಗಿದೆ ಅನ್ಸುತ್ತೆ. ಸಹಜವಾಗಿ ಸಂಜೀವ್ ಖನ್ನಾರು 13 ಮೇ ರಿಟೈರ್ಡ್ ಆಗ್ತಾ ಇದ್ದಾರೆ. ರಿಟೈರ್ಮೆಂಟ್ ನ ಹತ್ತಿರದ ದಿನಗಳಲ್ಲಿ ವಕ್ಫ್ ನಂತಹ ದೊಡ್ಡ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಂಡು ನನ್ನ ತಲೆ ಮೇಲೆ ಯಾಕೆ ಆ ರಿಸ್ಕ್ ನ ಕಡೆಯ ದಿನಗಳಲ್ಲಿ ಒತ್ತುಕೊಂಡು ಮನೆಗೆ ಹೋಗ್ಲಿ, ಮುಂದೆ ಬರಲಿರುವ CJI ನೋಡಿಕೊಳ್ಳಲಿ ಅನ್ನುವ ನಿರ್ಣಯ ಸಹ ಇರಬಹುದು. ಯಾಕಂದ್ರೆ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡೇ ಮಾಜಿ CJI ಚಂದ್ರಚೂಡ್ ಅವರ ಪರಿಸ್ಥಿತಿ ಏನಾಗಿದೆ ಇವಾಗ? CBI ಎನ್ಕ್ವೈರಿ ಎದುರಿಸುವ ಪರಿಸ್ಥಿತಿ ಬಂದೊದಗಿದೆ. ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಎಷ್ಟೇ ಹೇಳ್ಬೋದು, ನಾವು ಪೀಠದಲ್ಲಿ ಕೂತಾಗ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ಧರ್ಮ ನಿರಪೇಕ್ಷರಾಗಿರ್ತೇವೆ ಅಂತ ಎಷ್ಟೇ ಹೇಳಿದ್ರು ಸಹ ಈ ಹಿಂದಿನ ನಿರ್ಧಾರಗಳನ್ನು ನೀವು ನೋಡಿದ್ರೆ ಸ್ಪಷ್ಟ ಆಗಿ ಹೋಗುತ್ತೆ ಸುಪ್ರೀಂ ಕೋರ್ಟ್ ನ ಕಾರ್ಯವೈಖರಿಯ ಬಗ್ಗೆ. ಸುಪ್ರೀಂ ಕೋರ್ಟ್ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೇಂದ್ರ ಸರ್ಕಾರ ಕೊಟ್ಟಂತಹ ಅಫಿಡವಿಟ್ ನಲ್ಲಿ ಎಲ್ಲವನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರ್ ಮಾಡಲಾಗಿತ್ತು. ಆದ್ರೂ ಆದೇಶ ಕೊಡೋದಿಲ್ಲ, ಆದ್ರೂ ನಿರ್ಧಾರಕ್ಕೆ ಬರಲ್ಲ CJI ಖನ್ನಾ. ಜೊತೆಗೆ ಈ ಬಾರಿ ನೀವು ಗಮನಿಸಬೇಕಾಗಿರೋದು, ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ವಿಚಾರವಾಗಿ ಅದೇ ರೀತಿ ಕಾರ್ಯನಿರ್ವಹಿಸಬೇಕು, ಇದೇ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನುವ ಯಾವುದೇ ರೆಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಇದನ್ನೇ ನಾನು ನಿಮಗೆ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಇದು ಮೋದಿ ಸರ್ಕಾರಕ್ಕೆ ಸಿಕ್ಕ ದೊಡ್ಡ ಜಯ ಅಂತ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.